ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದೀಪಾವಳಿಗೆ ಮುಂಚೆನೇ ನೀವು ಧನತ್ರಯೋದಶಿ ದಿನ ಆಗಿರಬಹುದು, ಲಕ್ಷ್ಮೀ ಪೂಜೆ ಮಾಡುವಂಥ ದಿನ ಕೂಡ ಆಗಿರಬಹುದು, ತಪ್ಪದೆ ನಿಮ್ಮ ಮನೆಯ ಬಾಗಿಲಿಗೆ ಇದೊಂದನ್ನು ಕಟ್ಟಿ. ವರ್ಷ ಪೂರ್ತಿ ನಿಮಗೇನಾದರೂ ವಾಸ್ತುದೋಷ ಇದೆ ಅನ್ನೋದು ಭಯ ಇದ್ದರೆ, ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರೆ, ಅಥವಾ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ, ನಾವು ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ಇರೋದಕ್ಕೆ ವರ್ಷ ಪೂರ್ತಿ ನಮ್ಮ ಮನೆ ಒಳಗಡೆ ಮಹಾಲಕ್ಷ್ಮಿ ದುಡ್ಡನ್ನು, ಸಂಪತ್ತನ್ನು, ಐಶ್ವರ್ಯವನ್ನು ತಗೊಂಡು ಬರ್ತಾಳೆ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಮನೆ ಅಂದ ಮೇಲೆ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನ ಬಾಡಿಗೆ ಮನೆ ಇರಬಹುದು ಅಥವಾ ಸ್ವಂತ ಮನೆ ಇರಬಹುದು, ಯಾಕೋ ವಾಸ್ತು ದೋಷಗಳು ತುಂಬ ಇದೆ, ಕಷ್ಟ, ಅದರಿಂದನೇ ನಾವು ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೂ ಸಮಯಕ್ಕೆ ಆಗ್ತಾ ಇಲ್ಲ, ಇನ್ನು ತೊಂದರೆ ಜಾಸ್ತಿ ಅಂತ ಹೇಳಿದ್ರೆ ಇದಕ್ಕೆ ಈ ಪರಿಹಾರ ತುಂಬಾ ಸೂಕ್ತವಾಗಿ ಇರುತ್ತೆ. ದೀಪಾವಳಿ ಅಂದರೆ ಕಷ್ಟವನ್ನು ಓಡಿಸಿ ಸಂತೋಷವನ್ನು ಕೊಡುವಂಥದ್ದು, ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಕೊಡುವಂಥ ಹಬ್ಬ ಅಂತ ಹೇಳಬಹುದು. ಈ ಹಬ್ಬಕ್ಕೆ ಇದೊಂದನ್ನು ಮಾಡ್ಕೊಳ್ಳಿ. ಸಣ್ಣ ಪರಿಹಾರ ಇದು. ಲಕ್ಷ್ಮೀದೇವಿಯನ್ನು ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಅವರಿಗೆ ತಕ್ಕಂಥ ಒಂದು ಅನುಕೂಲಕ್ಕೆ ಒಂದು ಯಾವ ರೀತಿ ಇರುತ್ತೆ ನೋಡಿ, ಅದರ ಮೇಲೆ ಪೂಜೆಗಳನ್ನು, ಪರಿಹಾರಗಳನ್ನು ದೀಪಾವಳಿಯ ದಿನ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಇದನ್ನು ತುಂಬ ದೀಪಾವಳಿ ಹಾಗೂ ಲಕ್ಷ್ಮೀ ಪೂಜೆ ಅಂದಾಗ ಮಾರ್ವಾಡೀಸ್ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಆ ಪೂಜೆಗಳನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ತಾನಾಗೆ ಒಲಿದು ಬರ್ತಾಳೆ. ನಾವು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ, ಅದರ ಜೊತೆ ಅದೃಷ್ಟ ಅನ್ನೋದು ಕೂಡ ಕೈ ಹಿಡಿಬೇಕು. ಆವಾಗ ಮಾತ್ರ ನಮಗೆ ನಾವು ಏನೆಲ್ಲ ಅಂದ್ಕೊಳ್ತೀವಿ ಆ ಕೆಲಸ ಕಾರ್ಯಗಳು ಪೂರ್ತಿಗೊಳ್ಳುತ್ತೆ. ಇಲ್ಲಾಂದರೆ ಕಷ್ಟ ಜಾಸ್ತಿ ಇರುತ್ತೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ತೀನಿ. ತುಂಬ ಜನ ಈ ಒಂದು ದಿನ ಬಂದಾಗ ಏನು ಮಾಡಬೇಕು ಎತ್ತ ಅಂತ ಗೊತ್ತಿರೋದಿಲ್ಲ. ಅಂತಹವರು ವರ್ಷ ಪೂರ್ತಿ ನಾವು ನೆಮ್ಮದಿಯಾಗಿರೋದಕ್ಕೆ, ಹೌದು ಸ್ನೇಹಿತರೆ, ಇದು ನಮ್ಮ ಮನೆಗೆ ತುಂಬ ಮುಖ್ಯ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರು, ಅಥವಾ ಕೆಟ್ಟದ್ದು ಅಂದರೆ ಜ್ಯೇಷ್ಠಾದೇವಿ ಮನೆ ಒಳಗಡೆ ಬರಬೇಕು ಅಂದರು, ಎರಡೂ ಬರಬೇಕು ಅಂದರು ಹೊಸ್ತಿಲಿನ ಮುಖಾಂತರನೇ ಬರುವಂಥದ್ದು. ನಾವು ಪೂಜೆ ಮಾಡ್ತೀವಿ. ತುಂಬ ವಿಶೇಷವಾಗಿ ಹೊಸ್ತಿಲನ್ನು ತೊಳೆದು ಅರಿಶಿಣ, ಕುಂಕುಮ, ಹೂವು ಇದು ಎಲ್ಲವೂ ಕೂಡ ಇಡ್ತೀವಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಯಾವಾಗಲೂ ಭೂ ಸಂಚರಣೆಗೆ ಬರ್ತಾರೆ. ಮಹಾಲಕ್ಷ್ಮಿ ಪ್ರತಿ ಮನೆ ಹತ್ರನೂ ನೋಡ್ತಾಳೆ ಸ್ನೇಹಿತರೆ. ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ, ತುಂಬ ಬಡವರು ಶ್ರೀಮಂತರು ಇದೆಲ್ಲವೂ ನಮ್ಮ ಲೆಕ್ಕಾಚಾರಗಳು. ಆದರೆ ದೇವರಿಗೆ ನಾವೆಲ್ಲರೂ ಸಮಾನರು. ಬಡವರಾಗಿರಬಹುದು, ನೀಟಾಗಿ ಕ್ಲೀನಾಗಿ ಯಾರು ಇಟ್ಕೊಂಡಿರ್ತಾರೋ ಅವರ ಮನೆಗೆ ತಾಯಿ ಓಡೋಡಿ ಬರ್ತಾಳೆ. ನಾವು ಈ ಪರಿಹಾರಕ್ಕೆ ತುಂಬಾ ಸರಳ ವಿಧಾನದಲ್ಲಿ ಈಸಿಯಾಗಿ ಇರುವಂಥದ್ದನ್ನೇ ತಿಳಿಸ್ತಾ ಇದ್ದೀನಿ. ಇದು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದ ವಸ್ತುಗಳು. ಸ್ವಲ್ಪ ಕೆಂಪು ಬಟ್ಟೆಯನ್ನು ತಗೊಳ್ಳಿ. ಕೆಂಪು ಶುಕ್ರನ ಒಂದು ಇಷ್ಟವಾಗಿರುವಂಥದ್ದು, ಶುಕ್ರಕಾರಕ. ಸ್ವಲ್ಪನೇ, ನಾವು ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ. ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರಿಶಿಣ ಅನ್ನೋದು ಗುರುಬಲ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಕವಡೆಗಳು, ಕಪ್ಪು ಕವಡೆ ಹಾಕಬೇಕು. ನಮಗಿರುವ ನರದೃಷ್ಟಿ, ದೃಷ್ಟಿದೋಷಗಳು, ಒಂದು ಮನೆಯಲ್ಲಿ ಕಠಿಣವಾದಂಥ ಪರಿಸ್ಥಿತಿಗಳು ಎಲ್ಲವನ್ನು ತೆಗೆದು ಬಿಸಾಕುತ್ತೆ. 3, 5 ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ತಗೊಳ್ಬಹುದು. ಕಮಲದ ಬೀಜ ಸೇಮ್ ಅದೇ ಥರನೇ 3 ಅಥವಾ 5 ತಗೊಳ್ಳಿ. 1 ರೂಪಾಯಿ ಕಾಯಿನನ್ನು ತಗೊಳ್ಬೇಕು. ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವ, ಅವರುಗಳು ದೀಪಾವಳಿ ಹಬ್ಬಕ್ಕೆ
ಪೂಜೆಯನ್ನು ಮಾಡುವಂಥದ್ದು. ಕೆಲವೊಬ್ಬರು ದಸರಾ ಹಬ್ಬಕ್ಕೆ ಪೂಜೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ದೀಪಾವಳಿಗೆ. ದೀಪಾವಳಿ ಹಬ್ಬದ ದಿನ ನೀವು ಬಿಸ್ನೆಸ್ ಸ್ಪಾಟಲ್ಲೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥ ಒಂದು ಗಂಟು ತಯಾರಾಯಿತು. ಇದನ್ನು ದೇವಿ ಮುಂದೆ ಇಡಬೇಕು, ಇಟ್ಟು ಕೇಳ್ಕೊಳ್ಬೇಕು. ಈ ರೀತಿ ನಾವು ಕೇಳ್ಕೊಂಡಾಗ ನಮ್ಮ ಮನೆ ಒಳಗಡೆ ವರ್ಷ ಪೂರ್ತಿ ದುಡ್ಡಿನ ಆಗಮನ ಆಗುತ್ತೆ, ಧನದ ಆಕರ್ಷಣೆ ಆಗುತ್ತೆ, ಖುಷಿಯನ್ನು ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಮಯ ಇಟ್ಟು ಧೂಪ ದೀಪ ಎಲ್ಲ ತೋರಿಸ್ಬೇಕು. ತದನಂತರ ಮನೆಯಿಂದ ಹೊರಗಡೆ ಬಂದು ತೋರಣ ಕಟ್ಟೋದಕ್ಕೆ ಮೇಲೆ ನಾವು ಕಟ್ಟಬೇಕು. ಸ್ವಲ್ಪ ಜಾಗ ಮಾಡ್ಕೊಂಡಿರ್ತೀವಲ್ವ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಅದನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಕಟ್ಬಿಟ್ಟು ಧೂಪ ತೋರಿಸಿ. ಇನ್ನು ಅದನ್ನು ಮತ್ತೆ ನಾವು ಯಾವಾಗ ತೆಗಿಬೇಕು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಇದ್ದರೆ ವರ್ಷ ಪೂರ್ತಿ ಇರಬಹುದು. ಯಾಕಂದರೆ ಅದರಲ್ಲಿ ಹಾಕುವಂಥ ವಸ್ತುಗಳು ಯಾವುದೇ ಒಂದು ವಸ್ತು ಕೆಡೋದಿಲ್ಲ. ನಿಮಗೆ ಏನಾದರೂ ಅಷ್ಟು ದಿನ ಬೇಕಾಗಿಲ್ಲ ಅಂತ ಹೇಳಿದ್ರೆ 3 ತಿಂಗಳಿಗೆ ಬದಲಾವಣೆ ಮಾಡ್ಕೊಳ್ಬಹುದು. ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಬದಲಾವಣೆ ಮಾಡ್ಕೊಳ್ಬಹುದು. ಇದನ್ನು ಹೆಂಗಂದರೆ ಹಂಗೆ ಬಿಸಾಕೋದಕ್ಕೆ ಹೋಗಬೇಡಿ. ಹರಿಯುವ ನೀರಲ್ಲಿ ಪ್ರಕೃತಿಯಲ್ಲಿ ನಾವು ಬಿಟ್ಬಿಡಬೇಕು. ಹೊಸದಾಗಿ ಮತ್ತೆ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ದೀಪಾವಳಿಯ ದಿನ ಮುಖ್ಯವಾಗಿ ಸ್ನೇಹಿತರೆ ಎಳ್ಳೆಣ್ಣೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಎಣ್ಣೆಯಲ್ಲಿ ಆ ದಿನ ಮಹಾಲಕ್ಷ್ಮಿ ಇರ್ತಾಳೆ. ಅದಕ್ಕೋಸ್ಕರ ನಾವು ದೀಪ ಹಚ್ಚಬೇಕಾದ್ರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೆ ಎಳ್ಳೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ಅದ್ರ ಜೊತೆ ಒಂದು 2 ಡ್ರಾಪ್ ಆದರೂ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಿ. ಲಕ್ಷ್ಮೀ ಕಟಾಕ್ಷ ಜಾಸ್ತಿ ಸಿಗುತ್ತೆ. ನಾವು ಮನೆಯಲ್ಲಿ ಹಚ್ಚಬೇಕಾದ್ರೂ ಹೊಸ್ತಿಲ ಹತ್ರ. ಇನ್ನು ದೀಪಾವಳಿ ಅಂದರೆ ಎಲ್ಲರೂ ಖುಷಿಯಿಂದ ಮನೆ ಸುತ್ತು ವಿಂಡೋ ಡೋರು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಇಟ್ಬಿಟ್ಟು. ಅದು ನಿಮ್ಮ ಇಷ್ಟ. ಅದಕ್ಕೆಲ್ಲ ನೀವು ಬೇಕಾದರೆ ಎಳ್ಳೆಣ್ಣೆಯನ್ನೇ ಹಾಕಿ ದೀಪ ಹಚ್ಚಿ. ಲಕ್ಷ್ಮೀದೇವಿ ಇನ್ನಷ್ಟು ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಸ್ನೇಹಿತರೆ. ಇಷ್ಟೇ ಸುಲಭವಾದ ಪರಿಹಾರವನ್ನು ಆ ದಿನ ಮಾಡಿಕೊಳ್ಳಿ. ದೀಪಾವಳಿ ಅನ್ನೋದು ಅಂಧಕಾರವನ್ನು ಓಡಿಸಿ ಬೆಳಕನ್ನು ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ.